8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಕರ್ನಾಟಕದಲ್ಲಿ ಚಂದ್ರಶೇಖರ್ ಕಂಬಾರರವರು ಪಡೆದುಕೊಂಡಿದ್ದಾರೆ. ಚಂದ್ರಶೇಖರ್ ಕಂಬಾರರು ಜನನ ಜನವರಿ 2, 1937. ಒಬ್ಬ ಪ್ರಮುಖ ಕವಿ, ನಾಟಕಗಾರ, ಜನಪದ ತಜ್ಞ, ಕನ್ನಡ ಭಾಷೆಯ ಚಲನಚಿತ್ರ ನಿರ್ದೇಶಕ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸಂಸ್ಥಾಪಕ ಉಪಕುಲಪತಿ. ಅವರು ತಮ್ಮ ನಾಟಕಗಳು ಮತ್ತು ಕವಿತೆಯಲ್ಲಿ ಕನ್ನಡ ಭಾಷೆಯ ಉತ್ತರ ಕರ್ನಾಟಕ ಆಡುಭಾಷೆಯ ಪರಿಣಾಮಕಾರಿಯಾಗಿ ಬಳಕೆಗೆ ತುಂಬ ಒಲವನ್ನು ನೀಡಿದ್ದು ಹೆಸರುವಾಸಿಯಾಗಿದೆ ಮತ್ತು ಆಗಾಗ್ಗೆ ಡಿ.ಆರ್. ಬೇಂದ್ರೆ ಅವರೊಂದಿಗೆ ಹೋಲಿಸಲಾಗುತ್ತದೆ. ಡಾಕ್ಟರ್ ಕಂಬಾರರ ನಾಟಕಗಳು ಮುಖ್ಯವಾಗಿ ಜಾನಪದ ಅಥವಾ ಪುರಾಣಗಳ ಸುತ್ತುತ್ತವೆ. ಸಮಕಾಲೀನ ಸಮಸ್ಯೆಗಳೊಂದಿಗೆ ಅಂತಸಂಪರ್ಕಿಸಲ್ಪಟ್ಟಿವೆ. ಆಧುನಿಕ ಜೀವನ ಶೈಲಿಯನ್ನು ಅವರ ಕಠಿಣವಾದ ಕವಿತೆಗಳೊಂದಿಗೆ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಅಂತಹ ಸಾಹಿತ್ಯದ ಪ್ರವರ್ತಕರಾಗಿದ್ದಾರೆ. ನಾಟಕಕಾರರಾಗಿ ಅವರ ಕೊಡುಗೆಗಳು ಕನ್ನಡ ರಂಗಭೂಮಿಗೆ ಮಾತ್ರವಲ್ಲದೆ ಒಟ್ಟಾರೆ ಭಾರತೀಯ ರಂಗಭೂಮಿಗೆ ಗಮನಾರ್ಹವಾದುದು, ಏಕೆಂದರೆ ಅವರ ಜಾನಪದ ಮತ್ತು ಆಧುನಿಕ ರಂಗಭೂಮಿಯ ಪ್ರಕಾರ ಮಿಶ್ರಣವನ್ನು ಸಾಧಿಸುತ್ತದೆ. ಅವರಿಗೆ 2011ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 2010ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ, ಕಬೀರ್ ಸಮ್ಮಾನ್, ಕಾಳಿದಾಸ್ ಸಮ್ಮಾನ್ ಮತ್ತು ಪಂಪ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅವರ ನಿವೃತ್ತಿಯ ನಂತರ ಕಂಬಾರರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನಗೊಂಡರು. ಅವರು ತಮ್ಮ ಮಧ್ಯಸ್ಥಿಕೆಗಳನ್ನು ಮೂಲಕ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ.